ஜெப வாழ்க்கையை சீர்படுத்திக் கொள்ளுகிற நேரம் இது. ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಕ್ರಮಪಡಿಸಿಕೊಳ್ಳುವ ಸಮಯ ಇದು. உங்களுடைய ஜெபம் இல்லாமல் நீங்கள் வாழுகிற வாழ்க்கையை மாற்றிக் கொள்ளுகிற நேரம் இது. ನಿಮ್ಮ ಪ್ರಾರ್ಥನೆ ಇಲ್ಲದೆ ಇರುವ ಜೀವಿತವನ್ನ ಸರಿಪಡಿಸಿಕೊಳ್ಳುವಂತ ಸಮಯ ಇದು. கர்த்தருடைய தீர்க்கதரிசியாய் உங்கள் மத்தியில் பேசுகிறேன். ದೇವ ಪ್ರವಾದಿಯಾಗಿ ನಿಮ್ಮ ಮಧ್ಯದಲ್ಲಿ ನಾನು ಮಾತನಾಡ್ತೇನೆ. உடனடியாக காலங்கள் மாறுகிறதை நீங்கள் பார்ப்பீர்கள். ತಕ್ಷಣದಲ್ಲೇ ಸಮಯಗಳು ಕಾಲಗಳು ಮಾರ್ಪಡುವುದನ್ನು ನೀವು ನೋಡ್ಲಿಕ್ಕಿದ್ದೀರಾ. சில நாட்களிலே எல்லாமே வித்தியாசமாய் மாறுகிறதை நீங்கள் பார்ப்பீர்கள். ಕೆಲವೇ ದಿನಗಳಲ್ಲಿ ಎಲ್ಲೋ ವ್ಯತ್ಯಾಸವಾಗಿ ಮಾರ್ಪಡುವುದನ್ನು ನೀವು ಕಾಣಲಿಕ್ಕಿದ್ದೀರಾ. ஆண்டவர் ஜெபிக்கிறவர்கள் மேலே நெத்தியின் மேல் அடையாளம் போட விரும்புகிறார். ದೇವರು ಪ್ರಾರ್ಥನೆ ಮಾಡುವ ಮಕ್ಕಳ ಹಣೆಯ ಮೇಲೆ ಮುದ್ರೆಯನ್ನು ಹಾಕ್ಲಿಕ್ಕಿದ್ದಾರೆ. ಅರ್ಪಣಿக்கிறவர்களை ಆವಿಯಾನவர் ವಲ್ಲமைಯಾய் பயன்படுத்த விரும்புகிறார். ಸಮರ್ಪಿಸುವವರನ್ನ ದೇವರು ಬಲವಾಗಿ ಉಪಯೋಗಿಸಲಿಕ್ಕೆ ಬಯಸ್ತಾರೆ. ಎಷ್ಟನೆ ಬೇರಿಗೆ ನಾನು சொல்லுகிறதை புரியுதுங்க? ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥವಾಗ್ತಾ ಇದೆ? ಹಲ್ಲೆಲೂಯಾ. ಅಲಕ್ಷ್ಯമായി இருக்கிற ಕಾಲಂ ಇದಲ್ಲ. ಇದು ಅಲಸ್ಯರಾಗಿರುವ ಕಾಲವಲ್ಲ. ಯೋಚಿಸಿ ಅಮರ ವೇண்டிಯ ಕಾಲಂ ಇದಲ್ಲ. ಯೋಚಿಸ್ತಾ ಕುಳಿತುಕೊಳ್ಳುವ ಸಮಯ ಇದಲ್ಲ. ದೇವರುடைய காரியம் என்ற போது அசட்டை பண்ணுகிற நேரம் ಇದಲ್ಲ. ದೇವರ ಕಾರ್ಯ ಎನ್ನುವಾಗ ಅಸಟೆ ಮಾಡುವಂತ ಸಮಯ ಇದಲ್ಲ. உங்களுடைய உள்ளங்களை ஆயத்தப்படுத்திக்கொள்ளுங்க. ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳ್ರಿ. ಎಲ್ಲರ ಕರங்களை அப்படியே வானத்துக்கு நேரா உயர்த்தி ಎಲ್ಲ ಕರಗಳನ್ನು ಪರಲೋಕದ ಕಡೆಗೆ ಮೇಲೆ அப்படியே ಅರ್ಪಣಿಸಲಾಮಾ? ಹಾಗೆಯೇ ನಾವು ಸಮರ್ಪಿಸೋಣ. ಆವಿಯಾನವರೇ ಎನ್ನೇ ನಾನು ಅರ್ಪಣಿக்கிறேன். ಹೇಳೋಣವಾ, ದೇವರ ಆತ್ಮನೇ ನನ್ನನ್ನೇ ನಾನು ಸಮರ್ಪಿಸ್ತೇನೆ. ஆவியானவருடைய காரியத்துக்கு என்னையே நான் அர்ப்பணிக்கிறேன். ಅಪ್ಪ, ದೇವರ ಆತ್ಮನ ಕಾರ್ಯಕ್ಕೆ ನನ್ನನ್ನೇ ನಾನು ಸಮರ್ಪಿಸ್ತೇನೆ. எழுப்புதலின் தீ எனக்குள்ள பற்றி எரியட்டும் ஆவியானவரே. ಅಪ್ಪ, ನಿನ್ನ ಉಜ್ಜೀವನದ ಬೆಂಕಿ ನನ್ನಲ್ಲಿ ಹತ್ತಿ ಉರಿಯಲಿ ಅಪ್ಪ. வேண்டாதவைகள் எல்லாம் சுட்டு எரியப்பட ஆவியானவரೇ எனக்குள்ள தீயா எரியுங்க. ಹೇಳ್ರಿ, ದೇವರ ಆತ್ಮನೇ ಬೇಡದೇ ಇರುವ ಕಾರ್ಯಗಳೆಲ್ಲ ಸುಟ್ಟಾಕಿ ಅದು ಹಾಗೆ ಅದು ಸುಟ್ಟಾಕಿ ನಾಶವಾಗುವಂತೆ ದೇವರ ಆತ್ಮನೇ ನನ್ನಲ್ಲಿ ಹತ್ತಿ ಉರಿಯಿರಿ. ಎಲ್ಲರೂ ಬಾಯಿಗಳನ್ನು ತೆರೆದು ಕೇಳಕ ಹೋಗೋಣ. ಎಲ್ಲರೂ ಬಾಯಿಗಳನ್ನು ತೆರೆದು ಕೇಳೋಣ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ இருக்கிற ஒவ்வொருடைய மக்களுடைய வாழ்க்கையில இருக்கிற சத்துருவுடைய எல்லா தந்திரங்கள் உடைக்கப்படுவதா. ಸಭೆಯಲ್ಲಿರುವ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿರುವ ಸೈತಾನ್ನ ಎಲ್ಲ ತಂತ್ರೋಪಾಯಗಳು ಮುರಿದಾಕಲ್ಪಡಲಿ. ಒಬ್ಬೊಬ್ಬರುடைய வாழ்க்கையில, ಒಬ್ಬೊಬ್ಬರ ಜೀವಿತದಲ್ಲಿ, ಕುಟುಂಬಗಳಲ್ಲಿ, ಒಂದೊಂದು ಕುಟುಂಬಗಳಲ್ಲೂ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲ ಪಿಶಾಚனுடைய ಏಮಾற்றுதல்கள், ಎಲ್ಲ ಸೈತಾನ್ನ ಏಮಾರಿಸುವಂತ ಕಾರ್ಯಗಳು, ಪಿಶಾಚனுடைய ಎಲ್ಲ ಪೊಯ್ಗಳು, ಎಲ್ಲ ಸೈತಾನ್ನ ಸುಳ್ಳುಗಳು, ಪಿಶಾಚனுடைய ಎಲ್ಲ ಭಯಗಳು, ಸೈತಾನ್ನ ಎಲ್ಲ ಭಯಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, in Jesus name, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ set your people free, Holy Spirit. ಪವಿತ್ರಾತ್ಮನೇ ನಿನ್ನ ಜನರನ್ನು ಬಿಡುಗಡೆ ಮಾಡ್ತೇವೆ. Set your people free in Jesus name. ನಿನ್ನ ಮಕ್ಕಳನ್ನು ನಾವು ಬಿಡುಗಡೆ ಮಾಡ್ತೇವಪ್ಪ. ಎಲ್ಲ ಭಯಗಳು ಬಿಟ್ಟು ವಿಲಗಿ ಹೋಗರ. ಎಲ್ಲ ಭಯ ಬಿಟ್ಟು ಹೋಗ್ತಾ ಇದೆ. ಎಲ್ಲ ಭಯಗಳು ಬಿಟ್ಟು ವಿಲಗಿ ಹೋಗರ. ಎಲ್ಲ ಭಯವು ಬಿಟ್ಟು ಹೋಗ್ತಾ ಇದೆ. ಎಲ್ಲ ಕನ್ಫ್ಯೂಷನ್ಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ವಿಲಗಿ ಹೋಗರ. ಎಲ್ಲ ಗೊಂದಲಗಳು ಗಲಿಬಿಲಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ತಾ ಇದೆ. ಪರಿಶುದ್ಧ ಆವಿಯಾನವರು ಇறங்குவீர். ಪವಿತ್ರಾತ್ಮ ದೇವರೇ, ನೀವು ಇಳಿದು ಬನ್ನಿ ಅಪ್ಪ. ಇறங்குவீர். ಒಬ್ಬೊಬ್ಬರ ಮೇಲೂ ನೀ ಇಳಿದು ಬಾ. ಸೂழ்நிலைಗಳ ಮೇಲೆ ಇறங்குவீர். ಒಬ್ಬೊಬ್ಬರ ಪರಿಸ್ಥಿತಿಗಳ ಮೇಲೂ ನೀ ಇಳಿದು ಬಾಪ. ಎಂತ ವಿಷಯಗಳ ಮೇಲೆ ಪಿಶಾಚು ಉங்களை பயப்படுத்திக்கொண்டிருக்கிறானோ, ಯಾವ ಯಾವ ಕಾರ್ಯಗಳಲ್ಲಿ ಸೈತಾನ್ ನಿಮ್ಮನ್ನು ಭಯಪಡಿಸ್ತಾ ಇದ್ದಾನೋ, ಎಂತ ವಿಷಯಗಳ ಪಿಶಾಚು வந்து தூக்கமில்லாமல் உங்களை செய்து கொண்டிருக்கிறான், ಯಾವ ಯಾವ ವಿಷಯಗಳಲ್ಲಿ ಸೈತಾನ್ ನಿಮಗೆ ನಿದ್ರೆ ಬರದಂತೆ ಮಾಡ್ತಾ ಇದ್ದಾನೋ, அந்த காரியங்களுக்காக ಎಲ್ಲರೂ ಕರಗಳ ಉಯರ್ತಿ ಜಪಿಂಗ. ಆ ಕಾರ್ಯಗಳಿಗಾಗಿ ಎಲ್ಲ ಕರಗಳನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡ್ರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಅಗ್ನಿ ಇறங்குವದಾ. ಪರಲೋಕದ ಬೆಂಕಿ ಇಳಿಯಲ್ಪಡಲಿ. ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಅಗ್ನಿ ಇறங்குವದಾ. ಪರಲೋಕದ ಬೆಂಕಿ ಇಳಿಯಲ್ಪಡಲಿ. ಎಲ್ಲ ಭಯங்களை ಸುಟ್ಟರಿகிறோம் ಯೇಸುವೆ. ಎಲ್ಲ ಭಯವನ್ನು ಸುಟ್ಟಾಕ್ತೇವೆ ಯೇಸುವಿನ ನಾಮದಲ್ಲಿ. ನಂಬುகிறவன், ನಾನು ವಾಕ್ಯವನ್ನು ನಂಬುವವನು. ವಾರ್ತೆಯ ನಂಬುகிறவன், ನಾನು ವಾಕ್ಯವನ್ನು ನಂಬುವವನು. ಪರಿಶುದ್ಧ ಆವಿಯಾನವருடைய விடுதலையை நம்புகிறவன், ನಾನು ಪರಿಶುದ್ಧಾತ್ಮನ ಬಿಡುಗಡೆಯನ್ನು ನಂಬುವವನು. ಮನುಷ್ಯ ಕುಮಾರನ್ ವಿಡುದலை கொடுத்தால் ಅದು ಮೆಯ್ಯಾನ ವಿಡುದலை என்று ವಿಶ್ವಾಸಿக்கிறவன். ಮನುಷ್ಯ ಕುಮಾರನು ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆ ಎಂಬುದಾಗಿ ನಾನು ನಂಬುವವನು. ಅದಕ್ಕೆ ಎದುರಾಗಿ இருக்கிற எல்லா பிசாசினுடைய எல்லா பயங்கள், அதற்கு குறித்தான எல்லா அதனுடைய சதி திட்டங்கள், அதனுடைய எல்லா பிளான்கள், அதனுடைய எல்லா எக்ஸிகியூஷன்கள் எல்லாமே சுட்டரிக்கிறேன் ಯೇಸು. ಅದಕ್ಕೆ ಎದುರಾಗಿ ಕಾರ್ಯ ಮಾಡುವ, ತಂತ್ರೋಪಾಯ ಮಾಡುವ ಎಲ್ಲ ಸೈತಾನ್ನ ಆಲೋಚನೆಗಳು, ಸೈತಾನ್ನ ಎಲ್ಲ ತಡೆಗಳು, ಸೈತಾನು ಕಾರ್ಯ ಮಾಡುವಂತ ಆ ಎಲ್ಲ ಕಾರ್ಯಗಳು ನಿರ್ವಹಿಸಲು ಮಾಡುವಂತ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಸುಟ್ಟಾಕ್ತೇನೆ. ಎಲ್ಲ ಬಿಟ್ಟು ಓಡುகிறது, ಬಿಟ್ಟು ಅದು ಓಡಿ ಹೋಗ್ತಾ ಇದೆ. ಓಡುகிறது, ಎಲ್ಲ ಓಡಿ ಹೋಗ್ತಾ ಇದೆ. ಎಲ್ಲ ಓಡಿ ಹೋಗ್ತಾ ಇದೆ. ಜೀಸಸ್ ನೇಮ್.
ಯೇಸುವಿನ ನಾಮದಲ್ಲಿ உனக்கு விரோதமாய் நிற்கிற ஆயுதங்கள் வாய்க்காது சபையே. ನಿನಗೆ ಎದುರಾಗಿರುವ ಯಾವ ಆಯುಧವು ಜಯಿಸುವುದಿಲ್ಲ ಸಭೆಯೇ. ವಿರುದ್ಧமாக ಮಂತ್ರமும் ಇಲ್ಲ ತಂತ್ರமும் ಇಲ್ಲ ಎದುವುமே ಇಲ್ಲ. ನಿನಗೆ ವಿರುದ್ಧವಾಗಿ ಯಾವ ಮಾಟ ಮಂತ್ರ ತಂತ್ರ ಯಾವುದು ಕೂಡ ಇಲ್ಲ. ಆಮೆನ್. உனக்குள்ள இருக்கிறவர் இந்த உலகத்தில் இருக்கிறவனை பார்க்கிலும் பெரியவராய். ನಿನ್ನೊಳಗಿರುವಾತನು ಈ ಲೋಕದಲ್ಲಿರುವಾತನಿಗಿಂತ ದೊಡ್ಡವನು. ಮರಣವು ಉನ್ನನ್ನು ಭಯಪಡಿಸ முடியாது. ಮರಣವು ಕೂಡ ನಿನ್ನನ್ನು ಭಯಪಡಿಸಲಿಕ್ಕೆ ಸಾಧ್ಯವಿಲ್ಲ. உன்னை ನಡುಗ வைக்க முடியாது. ಪಾತಾಳವು ಕೂಡ ನಿನ್ನನ್ನು ನಡುಗಿಸಲು ಸಾಧ್ಯವಿಲ್ಲ. உனக்குள்ள வாழுகிறவர் அதை விட பெரியவர். ಯಾಕೆಂದ್ರೆ ನಿನ್ನೊಳಗೆ ಜೀವಿಸುವಾತನು ಅದಕ್ಕಿಂತ ದೊಡ್ಡವನು. உனக்குள்ள வாழுகிறவர் ಮರಣத்தை விட பாதாளத்தை விட பெரியவர். ನಿನ್ನೊಳಗೆ ಜೀವಿಸುವಾತನು ಮರಣಕ್ಕಿಂತಲೂ ಪಾತಾಳಕ್ಕಿಂತಲೂ ದೊಡ್ಡವನು. பிசாசுடைய ஆயுதத்தையே அழிக்கக்கூடிய ஆயுதம் நீ. ಸೈತಾನ ಆಯುಧವನ್ನೇ ನಾಶಪಡಿಸುವ ಆಯುಧ ನೀನು. ಆಮೆನ್. பரலோகத்தினுடைய ஆயுதம் நீ. ಪರಲೋಕದ ಆಯುಧ ನೀನು. தேவனுடைய கரங்களில் இருக்கிற ஆமென் பட்டயம் நீ. ದೇವರ ಕರದಲ್ಲಿರುವ ಖಡ್ಗ ನೀನು. உன்னை பார்த்து தான் நரகம் நடுங்கணும் தவிர நீ எதை பார்த்து நடுங்க தேவையில்லை. ನಿನ್ನನ್ನು ನೋಡಿ ನರಕವೇ ನಡುಗಬೇಕು. ನೀನು ಯಾವುದನ್ನು ನೋಡಿ ಭಯಪಡಬೇಕಾಗಿಲ್ಲ. ಕರ್ತரை உயர்ந்த அடைக்கலமாய் வைத்துக் கொண்டாயே. ದೇವರನ್ನು ಉನ್ನತವಾದ ಆಶ್ರಯವಾಗಿ ನೀ ಹೊಂದಿದ್ದೀಯಲ್ಲ. ನೀ ಎದಕ್ಕೂ ಭಯಪಡಬೇಡ. ನೀ ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಭಯಪಡಬೇಡ. ನೀ ಯಾವುದಕ್ಕೂ ಭಯಪಡಬೇಡ. ಎದಕ್ಕೂ ಭಯಪಡಬೇಡ. ನೀ ಯಾವುದಕ್ಕೂ ಭಯಪಡಬೇಡ. ಸಿಯೋನೇ ಗಂಭೀರத்தோடு எழும்பு. ಸಿಯೋನೇ ಗಂಭೀರದಿಂದ ಎದ್ದೇಳು. அரசன் உனக்காய் நிற்கிறார். ನಿನ್ನ ಅರಸನು ನಿನಗಾಗಿ ಆತ ನಿಂತಿದ್ದಾನೆ. ஆயுதம் செய்கிறார். ನಿನಗಾಗಿ ಆತ ಯುದ್ಧ ಮಾಡ್ತಾನೆ. ಕಾக்கிறவர் தூங்குவதும் ಇಲ್ಲ ಉறங்குவதும் ಇಲ್ಲ. ನಿನ್ನನ್ನು ಕಾಯುವಾತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ. ಕಾக்கிற ದೇವ. ನಿನ್ನನ್ನು ಕಾಯುವ ದೇವರು. ಅವರು ಉನ್ ಮುನ್ನೆ ಮದಿಲಾಯಿ ನಿற்கிறார். ಆತ ನಿನ್ನ ಮುಂದೆ ದೊಡ್ಡ ಪರ್ವತವಾಗಿ ನಿಂತಿದ್ದಾನೆ.